ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 12726 ಧಾರವಾಡಿಂದ ಬೆಂಗಳೂರಿಗೆ ಹೋಗುವ ಸಿದ್ಧಗಂಗಾ ಎಕ್ಸ್ಪ್ರೆಸ್ಸಲ್ಲಿ ನಾನು ಇವತ್ತು ಜರ್ನಿ ಮಾಡ್ತಾ ಇರೋದು. ನಾನು 4 ವಾರದಿಂದನೂ ಈ ಟ್ರೈನಲ್ಲಿ ಜರ್ನಿ ಮಾಡಿದ್ದೆ. ಆಗ ಇದ್ದಿದ್ದು ICF ಸಿದ್ಧಗಂಗಾ ಎಕ್ಸ್ಪ್ರೆಸ್. ಆಗ ಬೆಂಗಳೂರಿಂದ ಟಿಪ್ಟೂರ್ವರೆಗೂ ಮಾಡಿದ್ದೆ. ಈಗ ಧಾರವಾಡಿಂದ ಬೆಂಗಳೂರು ಬ್ರ್ಯಾಂಡ್ ನ್ಯೂ LHB ಕೋಚಸ್ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಜರ್ನಿ ಮಾಡೋಣ ಅಂತ ನಾನು ಬಂದಿದ್ದೀನಿ ಧಾರವಾಡಿಗೆ. LHB ಆಗಿದೆ, ಒಂದು 8 ಜರ್ನಿ ಒಂದು ಬರಲೇಬೇಕು. ಆ್ಯಕ್ಚುಲಿ ನನ್ನ ಐಡಿಯಾ ಇತ್ತು ಅದು ICFಲ್ಲಿ 8 ಜರ್ನಿ ಮಾಡಬೇಕು ಅಂತ, ಅದು ಆಗಲಿಲ್ಲ. ಅದಕ್ಕೋಸ್ಕರ ಒಂದು LHB ಕೋಚಲ್ಲಿ ಒಂದು 8 ಜರ್ನಿ ಮಾಡೋಣ ಅಂತ ನಾನು ಬಂದಿದ್ದೀನಿ ಧಾರವಾಡಿಗೆ. ಇಲ್ಲಿ ನೋಡ್ಕೊಳ್ಳಿ, ಧಾರವಾಡ ರೈಲ್ವೆ ಸ್ಟೇಷನ್ ಔಟರ್ ಲುಕ್ ಈ ಥರ ನೋಡಲಿಕ್ಕೆ ಸಿಗ್ತದೆ. ನಾನು ಆ್ಯಕ್ಚುಲಿ ಇದು ನನ್ನ ಮೊದಲನೇ ವಿಡಿಯೋ, ಅದು ಧಾರವಾಡಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ನಿಮ್ಗೆ ಆಟೋ ಸ್ಟ್ಯಾಂಡು ಮತ್ತು ಪ್ರೀಪೇಯ್ಡ್ ಆಟೋ ಸರ್ವಿಸಸ್ ಇಲ್ಲ ಅನಿಸುತ್ತೆ. ಇಲ್ಲಿ ಪ್ರೀಪೇಯ್ಡ್ ಆಟೋ ಸರ್ವಿಸ್ಸು. ಹೋಗೋಣ ಬನ್ನಿ ಒಳಗಡೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಮತ್ತು ನೋಡ್ಬೋದು ರೈಲ್ವೆ ಸ್ಟೇಷನ್ ಆಚೆ ಕಡೆಯೇ ನಿಮಗೆ IRCTC ಫುಡ್ ಪ್ಲಾಜಾ ಮತ್ತು ಫುಡ್ ಟ್ರ್ಯಾಕ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೋಡ್ಕೊಳ್ಳಿ, ಧಾರವಾಡ ರೈಲ್ವೆ ಸ್ಟೇಷನ್. ಮತ್ತು ಅಲ್ಲಿ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿದ್ದಾರಲ್ಲ, ಅವ್ರದ್ದೆಲ್ಲ ಚಿತ್ರ ಎಲ್ಲ ಇಲ್ಲಿ ಬಿಡಿಸಿದ್ದಾರೆ. ಚೆನ್ನಾಗಿದೆ ಗುರು ಧಾರವಾಡ ರೈಲ್ವೆ ಸ್ಟೇಷನ್ನು. ಈಗ ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಮಗೆ ಇಲ್ಲಿ ವೇಟಿಂಗ್ ಹಾಲ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಜನರಲ್ ವೇಟಿಂಗ್ ಹಾಲು ಮತ್ತು ಇಲ್ಲಿ ಲೇಡೀಸ್ ವೇಟಿಂಗ್ ಹಾಲ್. ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಅಲ್ಲೇ ನಿಂತಿದೆ, ಶೆಂಟ್ ಮಾಡಿದ್ದಾರೆ ಅಲ್ಲೇ. ನೋಡ್ಕೊಳ್ಳಿ, ಮೈಸೂರು ಕೇಸರ್ ಬೆಂಗಳೂರು ತಾಳ್ಗುಪ್ಪ ಧಾರವಾಡ, ಅಂದರೆ ಮೈಸೂರು ಬೆಂಗಳೂರು ಒಡೆಯರ್ ಎಕ್ಸ್ಪ್ರೆಸ್ಸು ಮತ್ತು ಬೆಂಗಳೂರು ತಾಳ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು, ಇನ್ನೊಂದು ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಎಕ್ಸ್ಪ್ರೆಸ್. ಮತ್ತು ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ, ನಾನಿವತ್ತು ಟ್ರಾವೆಲ್ ಮಾಡ್ತಿರೋದು ಜನರಲ್ ಕೋಚಲ್ಲಿ. ನೋಡೋಣ. ಮತ್ತು ನಿಮಗೆ ಇದರಲ್ಲಿ ಸೆಕೆಂಡ್ ಸೀಟಿಂಗ್ ಅವೈಲಬಲ್ ಇದೆ ಮತ್ತು AC ಚೇರ್ ಕಾರ್ ಅವೈಲಬಲ್ ಇದೆ. ಮತ್ತು ಅದರದ್ದು ಟಿಕೆಟ್ ಪ್ರೈಸು ಮತ್ತು ನಮ್ಮ ಟ್ರೈನಿಂದು ಟೈಮಿಂಗ್ಸು ಅದೆಲ್ಲ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಈಗ ಹೋಗೋಣ ಬನ್ನಿ. ನಮ್ಮ ಟ್ರೈನಿಗೆ ಯಾವ ಲೋಕೋಮೋಟಿವ್ ಇದೆ ಅಂತಲೂ ನಿಮಗೆ ತೋರಿಸ್ಬೇಕಲ್ಲ. ಅದು ಬೇರೆ ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟ್ ಆಗೋಕ್ಕೆ 1 ಅವರ್ ಟೈಮ್ ಇದೆ. ಇನ್ನು 1 ಅವರ್ ಒಳಗಡೆ ನಿಮಗೆ ನಮ್ಮ ಟ್ರೈನಿಂದು ಕೋಚಸ್ಸು ಕಂಡೀಷನ್ ಅಂತೂ ನಾರ್ಮಲ್ ತೋರಿಸ್ಬಿಟ್ಟಿದ್ದೀನಿ ನಿಮಗೆ. ಅದು ಒಡೆಯರ್ ಎಕ್ಸ್ಪ್ರೆಸ್ಸಲ್ಲಿ ಸೆಕೆಂಡ್ ಸೀಟಿಂಗು ಮತ್ತು ಜನರಲ್ ಕೋಚ್ ಕಂಡೀಷನ್ನು, ಸೆಕೆಂಡ್ ಸೀಟಿಂಗ್ ಕಂಡೀಷನ್ನು ಮತ್ತು ಇಂಟೀರಿಯರ್ ಯಾವ ಥರ ಇರುತ್ತೆ, ಮತ್ತು ನಮ್ಮ AC ಚೇರ್ ಕಾರ್ ಕೋಚಸ್ದು ಇಂಟೀರಿಯರ್ ನಿಮಗೆ ತೋರಿಸಿದೆ. ಯಾಕಂದರೆ ಆಲ್ಮೋಸ್ಟು ಇನ್ ಜನರಲ್ಲಿಂದ ಸೆಕೆಂಡ್ ಸೀಟಿಂಗು ಮತ್ತು AC ಚೇರ್ ಕಾರ್ ಕೋಚಸ್ ಏನಿದೆಯಲ್ಲ ಎಲ್ಲ 2026 ಮ್ಯಾನುಫ್ಯಾಕ್ಚರ್ ಕೋಚಸ್ಸು, ಅಂದರೆ ಈ ವರ್ಷ. ನನಗಂತೂ ಖುಷಿ ಆಯಿತು ಗುರು. ನಾನು ಇನ್ನು 2026 ಸ್ಲೀಪರ್ ಕೋಚಸ್ನ ನೋಡಬೇಕು. ನಾನು ಇನ್ನೂ ನೋಡಿಲ್ಲ ಅದು ಯಾವ ಥರ ಇದೆ ಅಂತ. ಅದು ಬೇರೆ ಈಗ ಅರ್ಜೆಂಟಾಗಿ ಯಶವಂತಪುರ ಶಿವಮೊಗ್ಗ ಓವರ್ ನೈಟ್ ಎಕ್ಸ್ಪ್ರೆಸ್ಗೆ LHB ಫೈರ್ ಆಗಿದೆ. ಅದರದ್ದು ಒಂದು ನಿಮಗೆ ಜರ್ನಿ ಆದಷ್ಟು ಬೇಗ ತೊಗೊಂಬರ್ತೀನಿ. ಇವತ್ತಿಂದ ನಮ್ಮ ಲೊಕೊಮೋಟಿವು ಪುಣೆ ಶೆಡ್ಡಿಂದು WAP7 ಲೊಕೊಮೋಟಿವ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಹಾಫ್ ಲಿಂಕು. ಯೂಶ್ವಲಿ ಇದಕ್ಕೆ ಟ್ರೈನಿಗೆ ಸಿಗುತ್ತೆ KGM WAP7, ಆದರೆ ಇವತ್ತು ಪುಣೆ ಶೆಡ್ಡಿಂದು ಕೊಟ್ಟಿದ್ದಾರೆ WAP7. ಸೆಕೆಂಡ್ ಸೀಟಿಂಗ್ದು ಸೀಟ್ ಕಂಡೀಷನ್ ನೋಡಿ, ಗಲೀಜಾಗಿದೆ ಗುರು. ಇದು ಸೀಟ್ ಎಲ್ಲ ಇಲ್ಲೋ ನೋಡಿ ಹೆಂಗಿದೆ. ಮತ್ತು ನೋಡಿ, ನಾನು ಇದು ಸೀಟ್ ಅಬ್ಸರ್ವ್ ಮಾಡಲಿಲ್ಲ ಆವಾಗಲೇ, ಮತ್ತು ಇಲ್ಲೂ ಅಷ್ಟೇ. ಆಲ್ಮೋಸ್ಟು ಎಲ್ಲ ಸೀಟು ಅದೇ ಥರ ಇದೆ ಗುರು. ಈ ಥರ ಕಲೆಯಾಗಿ ಏನು ಕ್ಲೀನ್ ಮಾಡೋರೋ ಗೊತ್ತಿಲ್ಲ. ನಾನು ಆ ವಾಶ್ರೂಮ್ ಕಂಡೀಷನ್ ನೋಡಿ ಕ್ಲೀನಾಗಿದೆ ಅಂದ್ಕೊಂಡೆ, ಆದರೆ ಸೀಟ್ ಕಂಡೀಷನ್ ನಾನು ನೋಡ್ತಾ ಇರೋದು ಕಲೆ ಇದೆ. ಇದು ಸೆಕೆಂಡ್ ಸೀಟಿಂಗ್ ಕೋಚ್ ಕಂಡೀಷನ್, ಜನರಲ್ ಅಲ್ಲ, ಸೆಕೆಂಡ್ ಸೀಟಿಂಗ್. ಇದು ಎಕ್ಸ್ಟ್ರಾ ಪೇ ಮಾಡಿ ರಿಸರ್ವೇಷನ್ ಮಾಡಿಸ್ಕೊಂಡ್ಬರ್ತಾರಲ್ಲ ವಾರ್ ಕಂಡೀಷನ್. ಜನರಲ್ದು ಪರವಾಗಿಲ್ಲ, ಆದರೆ ಸೆಕೆಂಡ್ ಸೀಟಿಂಗಲ್ಲಿ ಈ ಥರ ಕಂಡೀಷನ್ ನೋಡಿ. ಇವಾಗ ಇದು USB ಚಾರ್ಜರಲ್ಲಿ ಹಾಕಿ ನೋಡಿದೆ, ಆದರೆ ವರ್ಕ್ ಆಗ್ತಾಯಿಲ್ಲ. ಇದು ಮತ್ತು ಇದು ವರ್ಕ್ ಆಗ್ತಾಯಿಲ್ಲ, ಆದರೆ ಇದು ವರ್ಕ್ ಆಗ್ತಿದೆ ಮೇಲ್ಗಡೆದು. ಯಾಕಂದರೆ ನನ್ನ ಹತ್ರ ಇದ್ರದ್ದು ಚಾರ್ಜಿಂಗ್ ಇದೆಯಲ್ಲ, ನನ್ನ ಹತ್ರ ಈ ಚಾರ್ಜರು ಇದೆ. ನಾನು ಇದು ಹಾಕಿ ನೋಡಿದೆ, ಇದ್ರ ವರ್ಕ್ ಆಗ್ತಿದೆ. ಆದರೆ ಇದು USBದು ಹಾಕಿ ನೋಡ್ತಾ ಇದ್ದೀನಿ, ವರ್ಕ್ ಆಗ್ತಾಯಿಲ್ಲ. ಇದೊಂದು ಅಂತಲ್ಲ, ಅಲ್ಲೂ ಚೆಕ್ ಮಾಡಿದೆ ಮತ್ತು ಅಲ್ಲೂ ಚೆಕ್ ಮಾಡಿದೆ, ಅದು ಯಾವುದೂ ವರ್ಕ್ ಆಗ್ತಾಯಿಲ್ಲ ಗುರು ಸೆಕೆಂಡ್ ಸೀಟಿಂಗಲ್ಲಿ. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ.
ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ಬೆಳಗಿನ ಜಾವ 5:35 ಬಿಡುತ್ತೆ ಧಾರವಾಡನ. ಅದೇ ದಿನ ಮಧ್ಯಾಹ್ನ 2:15 ರೀಚ್ ಆಗ್ತದೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಈ ಟ್ರೈನಿನ ಮೊದಲನೇ ಹಾಲ್ಟು ಹುಬ್ಬಳ್ಳಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 5:55 ಆದರೆ ಬಂಡೆ ಹತ್ರ ಇಲ್ಲಿ 6:05 ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 10 ನಿಮಿಷ ಹಾಲ್ಟ್ ಇದೆ. ಪರವಾಗಿಲ್ಲ, ನಾನೇನೋ ಇಲ್ಲಿಂದ ಇಲ್ಲಿ ಅಷ್ಟು ಬ್ಯಾಕ್ ಆಗಲ್ಲ ಅಂದ್ಕೊಂಡಿದ್ದೆ. ಇದು ಸಿದ್ಧಗಂಗಾ ಎಕ್ಸ್ಪ್ರೆಸ್ನ ನೋಡಿದ್ರೆ ಇಲ್ಲಿ ಒಳ್ಳೆ ಕ್ರೌಡ್ ಫುಲ್ ಆಗಿದೆ ಗುರು ಈ ಟ್ರೈನಿಗೆ ಇಲ್ಲಿಂದ ಅಂತೂ. ನೋಡೋಣ, ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ನಿಂತಿದೆ ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಸಿದ್ಧಗಂಗಾ ಎಕ್ಸ್ಪ್ರೆಸ್ ರೋಡ್ ಧಾರವಾಡ ಟು
97 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹಾವೇರಿಗೆ. ಸ್ಟೇಷನ್ ಕೋಡು HVR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 6 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 9 ನಿಮಿಷ. ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 497 ಕಿಲೋಮೀಟರ್ ಕವರ್ ಮಾಡುತ್ತೆ ಗುರು. 497 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 8 ಗಂಟೆ 40 ನಿಮಿಷ. ಏನು ಧಾರವಾಡಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 17 ಹಾಲ್ಸ್ ಇದೆ, ಅಂದರೆ 17 ಕಡೆ ನಿಲ್ಲುತ್ತೆ ಈ ಟ್ರೈನು. ಮತ್ತು ನೋಡಿ ಗುಟ್ಕಾನ ಇದ್ರಲ್ಲಿ ಉಗ್ದು ಹೆಂಗೆ ಚಾಕ್ ಮಾಡಿ ಇಟ್ಟಿದ್ದಾರೆ ಅಂತ. ಫುಲ್ ವಾಟರ್ ಎಲ್ಲ ಚಾಕ್ ಆಗಿ ನಿಂತೆ ಕೆಳಗಡೆ ಚೆಲ್ತಿದೆ ಗುರು. ಇದು ಒಂದು ಟ್ರೈನಿಂಗ್ ಹಿಂಗೆ ಅಲ್ಲಾಡುತ್ತಲ್ಲ, ಟ್ರೈನ್ ಅಲ್ಲಾಡ್ದಾಗ ನೋಡಿ ಹೆಂಗೆ ಚೆಲ್ತಿದೆ. ಏನೇ ಲಿಸ್ಟ್ ಹೇಳಿದ್ರು ಯೂಸ್ ಇಲ್ಲ ಜನಗಳಿಗೆ. ನೂರ 11 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬ್ಯಾಡಗಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 21 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 24 ನಿಮಿಷ. ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ನೂರ 30 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ರಾಣಿಬೆನ್ನೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7 ಗಂಟೆ 39 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 45 ನಿಮಿಷ. ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಮತ್ತು ಬನ್ನಿ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ನಮ್ಮ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಏನಿದೆಯಲ್ಲ ಟೋಟಲ್ 12 ಜನರಲ್ ಕ್ಲಾಸು, 4 ಸೆಕೆಂಡ್ ಸೀಟಿಂಗ್ ಕೋಚು, 1 AC ಚೇರ್ ಕಾರ್ ಜೊತೆ ಓಡುತ್ತೆ. ನೀವೇನೋ ನಂತರ 8 ಜರ್ನಿ ಮಾಡ್ತೀರಾ ಅಂದರೆ ಧಾರವಾಡಿಂದ ಬೆಂಗಳೂರಿಗೆ ಸೆಕೆಂಡ್ ಸೀಟಿಂಗಲ್ಲಿ ಬೀಳುತ್ತೆ ನಿಮಗೆ 205 ರೂಪಾಯಿ. ಜನರಲ್ ಕ್ಲಾಸು 190 ರೂಪಾಯಿ. AC ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 700 ರೂಪಾಯಿ, ಅಂದರೆ 700 ರುಪೀಸ್. ಇದು ಸೂಪರ್ ಫಾಸ್ಟ್ ಕ್ಯಾಟಗರಿಯಲ್ಲಿ ಬರೋ ನಮ್ಮ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಗುರು, ಮತ್ತು ಡಿ ಬೋರ್ಡಿಂಗ್ ಸ್ವಲ್ಪ ಜನ ಮಾಡಿದ್ದಾರೆ.
ನೋಡಿ ದಾವಣಗೆರೆಯಲ್ಲಿ ಆ ಥರ ಇದೆ, ಪ್ಯಾಕ್ ಆಗ್ಬಿಟ್ಟಿದೆ ಅಂತ, ಫುಲ್ಲು ಪ್ಯಾಕ್ ಆಗೋರು. ಕೆಳಗಡೆ ಇಲ್ಲಿ ತಗೋಣ ಅಂತ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ದಾವಣಗೆರೆಯಿಂದ ಡಿಪಾರ್ಟ್ ಕೊಡೋಣ ಅದು ಒಂದು 8:15 ಬಂದಿದ್ವಿ. ಆ್ಯಕ್ಚುಲಿ ಬರೋ ಟೈಮಿಂಗು 8:18, 3 ನಿಮಿಷ ಬಿಫೋರು ಮತ್ತು 2 ನಿಮಿಷ ಹಾಲ್ಟಿಂದ ನಮ್ಮ ಟ್ರೈನು ದಾವಣಗೆರೆಯಿಂದ ಡಿಪಾರ್ಟ್ ಆಗ್ತಿದೆ. ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ. ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8:55 ಆದರೆ ಬಂದೈತ್ರಲ್ಲಿ 8:52. ಟೋಟಲ್ 3 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. ಮತ್ತು ಚಿಕ್ಕಜಾಜೂರಿನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಹುಬ್ಬಳ್ಳಿಗೆ, ಇನ್ನೊಂದು ಲೈನ್ ಹೋಗಿದೆ ಬೆಂಗಳೂರಿಗೆ, ಇನ್ನೊಂದು ಲೈನ್ ಹೋಗಿದೆ ಚಿತ್ರದುರ್ಗ, ಚಳ್ಳಕೆರೆ ಮೇಲೆ ಬಳ್ಳಾರಿಗೆ. ಅದಕ್ಕಿಂತ ಒಂದು ಮೇನ್ ಜಂಕ್ಷನ್ ಅಂತ ಕರೀತಾರೆ ಚಿಕ್ಕಜಾಜೂರನ್ನ. ಗುರು ನಾನು ಸೆಕೆಂಡ್ ಸೀಟಿಂಗಿಗೆ ಬಂದೆ ಗುರು. ನನಗೆ ಜನರಲಲ್ಲಿ ಫುಲ್ ಕಾಲು ಹಿಂಗೆ ಅಲ್ಲಾಡ್ಸೋಕ್ಕೂ ಜಾಗ ಇಲ್ಲ ಗುರು, ಹಂಗೆ ಫುಲ್ ಜಾಮ್ ಪ್ಯಾಕ್ ಹೋಗಿದೆ. ನಾನು ಸೆಕೆಂಡ್ ಸೀಟಿಂಗಿಗೆ ಬಂದೆ, ಯಾಕಂದರೆ ಒಂದು ಎಕ್ಸ್ಟ್ರಾ 15 ರೂಪಾಯಿ ಕೊಟ್ಟರೆ ಸೀಟ್ ಕೊಡ್ತಾರೆ. ಏನು ಡಿಫ್ರೆನ್ಸ್ ಏನಿಲ್ಲ. ನೀವು ಹೆಂಗೋ ಅದು 190 ರೂಪೀಸಾ 205 ರೂಪಾಯಿ. ನಾನು ಹೆಂಗೋ 190 ರೂಪೀಸ್ ಟಿಕೆಟ್ ಇದೆ, ಅದರಲ್ಲಿ ಒಂದು 15 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಒಂದು ಸೆಕೆಂಡ್ ಸೀಟಿಂಗ್ ಕೋಚಸಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಸೆಕೆಂಡ್ ಸೀಟಿಂಗಿಗೆ ಬಂದೆ. ಅಲ್ಲಿ ಕಿಟಕಿಯಿಂದ ವೀಡಿಯೋ ಮಾಡೋಕ್ಕಂತ ಆಗಲ್ಲ ಗುರು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ ಸೆಕೆಂಡ್ ಸೀಟಿಂಗಿಗೆ. ಫುಲ್ ಜನರಲ್ ಅಂತೂ ಫುಲ್ ಜಾಮ್ ಪ್ಯಾಕ್ ಆಗಿದೆ. ಇನ್ನೂ ಮುಂದೆ ಹೋಗ್ತಾ ಇತ್ತು, ಇದು ಪ್ಯಾಕ್ ಆಗ್ಬೋದು ಅನಿಸುತ್ತೆ, ನೋಡೋಣ. ಅದೇ ಚಿಕ್ಕಜಾಜೂರು ಜಂಕ್ಷನ್ ನೋಡ್ಕೊಳ್ಳಿ. ಈಗ ನಾನು ಬಂದಿದ್ದೀನಿ D4ಗೆ. ಮತ್ತು ನೋಡೋಣ. ಮತ್ತು ನಮ್ಮ ಟ್ರೈನಲ್ಲಿ ನಮಗೆ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿಲಿ ನಿಮಗೆ ಇಡ್ಲಿ, ವಡೆ, ದೋಸೆ ಮತ್ತು ಪಲಾವು ಮತ್ತು ಟೀ ಕಾಫಿ ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಮತ್ತು ವಾಟ್ರ್ ಬಾಟ್ಲು ಕೂಡ. ಆದರೆ ವಾಟ್ರ್ ಬಾಟ್ಲು ಬಿಸ್ಲೇರಿ ಮಾಡ್ತಾಯಿದ್ದಾರೆ. ಬಿಸ್ಲೇರಿ ಅಲ್ಲ, ಬಿಸ್ಲೇರಿ ಥರನೇ ಇದೆ, ಒಂದು ಲೋಕಲ್ ಬ್ರ್ಯಾಂಡು. ಮತ್ತು ರೈಲ್ ನೀರು ಮಾಡ್ತಾಯಿಲ್ಲ, 20 ರೂಪಾಯಿ ಮಾಡ್ತಾಯಿದ್ದಾರೆ ವಾಟ್ರ್ ಬಾಟಲ್ನ. ಇನ್ನೂರ 42 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹೊಸದುರ್ಗ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:24 ಆದರೆ ಬಂದೈತ್ರಿ ಇಲ್ಲಿ 9:27, ಅಂದರೆ 3 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಹೊಸದುರ್ಗ ಬರುತ್ತೆ, ಚಿತ್ರದುರ್ಗ ಡಿಸ್ಟ್ರಿಕ್ಟಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ಹೊಸದುರ್ಗ ರೈಲ್ವೆ ಸ್ಟೇಷನ್ನು. ಇವಾಗ ನಮ್ಮ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಎಂಟ್ರ್ ಆಗಿದೆ ಅಜ್ಜಂಪುರಗೆ. ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9:42 ಆದರೆ ಬಂದೈತ್ರಿ ಇಲ್ಲಿ 9:44. ಮತ್ತು 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಪಕ್ಕದ ಪ್ಲ್ಯಾಟ್ಫಾರ್ಮ್ಗೆ ಯಾವುದೋ ಟ್ರೈನ್ ಎಂಟ್ರ್ ಆಗ್ತಿದೆ, ಬೆಂಗಳೂರು ಹೊಸಪೇಟೆ ಇಂಟರ್ಸಿಟಿ ಎಕ್ಸ್ಪ್ರೆಸ್.
ಗಾಡಿ 10 ನಿಮಿಷ ಹೆಂಗೆ ಕಾಣುತ್ತಿಲ್ಲ. ಇವತ್ತೆಲ್ಲ ಗಾಡಿ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಸೀರಿಯಲ್ ಅರ್ಥ ಆಗಿರಲ್ಲ, ಒಂದು ಕೆಲಸ ನಡೀತಿದೆ. ಹಂಗಾಗಿ ಇದೊಂದು ಗಾಡಿ ಬಿಡಬೇಕಾದ್ರೆ ಬೆಂಗಳೂರಿಗೆ, ಹಂಗಾಗಿ ಎಲ್ಲ ಲೈನ್ ಬ್ಲ್ಯಾಕ್ ಆಗಿದೆ ಫುಲ್ಲು. ಗಾಡಿಗಳು ಬಂದಿದ್ದಾರೆ 2 ನಮ್ಮ ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಈಗ ಎಂಟ್ರಾಗಿದೆ. ಈಗ ಅರಸೀಕೆರೆ ಜಂಕ್ಷನ್ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು. ಬೆಳಿಗ್ಗೆ 10:48 ಆದರೆ ಬಂದೈತ್ರಿ. ಇಲ್ಲಿ 10:58 ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟ ತನಕ ನಾವು ಇದ್ದಿದ್ದು ಮೈಸೂರು ಡಿವಿಷನು, ಇಲ್ಲಿಂದ ಎಂಟ್ರ್ ಆಗ್ತೀವಿ ನಾವು ಬೆಂಗಳೂರು ಡಿವಿಷನ್. ಅದಕ್ಕೆ ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. ಮತ್ತು ಅರಸೀಕೆರೆಗೆ ಬರ್ತೀನಿ ಅಂದರೆ ನೀವು ತಟ್ಟೆಯಲ್ಲಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಟ್ರೈನಲ್ಲೂ ಸಿಗ್ತದೆ, ಆದರೆ ಟ್ರೈನಲ್ಲಿ ಯಾವಾಗ ಪ್ಯಾಕ್ ಮಾಡಿದಾರೆ ಏನೋ ಅದು ನಾನು ತಿನ್ನಕ್ಕೆ ಹೋಗಲ್ಲ ಟ್ರೈನಲ್ಲಿ. ಈಗ ನಡುವೆ ಏನಿದ್ರು ಪ್ಲೇಟಿಗೆ ಹಾಕ್ಕೊಡ್ತಾರಲ್ಲ ತಟ್ಟೆ ಇಡ್ಲಿ, ಅದು ಚೆನ್ನಾಗಿರುತ್ತೆ ಗುರು. ಈಗ ನೋಡೋಣ ತಗೊಂಡು ನಿಮಗೆ ಟೇಸ್ಟ್ ನೋಡ್ತೀನಿ. ಮತ್ತು ನೀರಿನ ಬಾಟ್ಲು ತೊಗೊಬೇಕು. ನೀರಿನ ಬಾಟ್ಲು ಬೇರೆ ಖಾಲಿ ಆಗಿದೆ. ನಾನ್ನೂರ 22 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ತುಮಕೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11:53 ಆದರೆ ಮಂಡ್ಯ ಹತ್ರ ಇಲ್ಲಿ 1 ಗಂಟೆ ಅಂದರೆ 1 ಗಂಟೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಾನು ಅರಸೀಕೆರೆ ಬಿಟ್ಮೇಲೆ ಸ್ವಲ್ಪ ಮಲ್ಕೊಂಬಿಟ್ಟು, ಯಾಕಂದರೆ ನಿದ್ದೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ನಿದ್ದೆ ಬಂತು. ನಾನು ಮಲ್ಕೊಂಡೆ. ನೋಡ್ತೀನಿ ಆನ್ಲೈನ್ ಟ್ರೈನು ಒಂದೇ ಬರುತ್ತೆ, ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟಿದೆ ನಮ್ಮ ಟ್ರೈನ್ನ. ನಾನು ಅಂದ್ಕೊಂಡಿದ್ದೆ ಅರಸೀಕೆರೆ ಬರೋಕ್ಕಿಂತ ಮುಂಚೆ ಒಂದೇ ಬರುತ್ತೆ, ಓವರ್ಟೇಕ್ ಆಗೋಗುತ್ತೆ ಅಂತ. ಯಾಕಂದರೆ ದೇವನೂರು ಮತ್ತು ಬಾಣಾವರ ಹತ್ರ ಲೂಪ್ ಲೈನ್ ಹಾಕಿದ್ರು ನಮ್ಮ ಟ್ರೈನ್ನ. ಆಗುತ್ತೆ ಅಂದ್ಕೊಂಡೆ, ಆಗಲಿಲ್ಲ, ಮೂವ್ ಮಾಡಿಬಿಟ್ರು. ನೋಡ್ತೀನಿ ಅರಸೀಕೆರೆ ಬಿಟ್ಮೇಲೆ ನಿದ್ದೆ ತಡ್ಕೊಳಕ್ಕಾಗ್ದಲ್ಲ ಮಲ್ಕೊಂಡಿದ್ದೆ. ಆದರೆ ನಮ್ಮ ಟ್ರೈನ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ, ವಂದೇ ಭಾರತ್ ಎಕ್ಸ್ಪ್ರೆಸ್. ಅದಕ್ಕೆ ನಮ್ಮ ಟ್ರೈನು 1 ಅವರ್ ಡಿಲೇಯಿಂದ ಓಡ್ತಾಯಿದೆ. ಅದು ಬೇರೆ ಮಧ್ಯದಲ್ಲಿ ಸ್ವಲ್ಪ ಟ್ರ್ಯಾಕ್ ಮೇಂಟೆನೆನ್ಸ್ ವರ್ಕ್ ಇರೋದ್ರಿಂದ ಸ್ಕ್ರಾಲ್ ಮಾಡ್ಕೊಂಡು 1 ಅವರ್ ಡಿಲೇ ಮಾಡಿದ್ರು. ಇನ್ನು ಪ್ಲಾಟ್ಫಾರ್ಮ್ ನಂಬರ್ 2 ಇಂದ ಡಿಪಾರ್ಟ್ ಆಗ್ತಿದೆ. ಪ್ಲಾಟ್ಫಾರ್ಮ್ ನಂಬರ್ 4 ಇಲ್ಲಿ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಬಂದು ನಿಂತಿದೆ. ಆ್ಯಕ್ಚುಲಿ ಇದು ಶಿವಮೊಗ್ಗ ತುಮಕೂರು ಪ್ಯಾಸೆಂಜರಾಗಿ ಬಂದಿದೆ. ಈಗ ವಾಪಸ್ ಇದು ತುಮಕೂರು ಚಾಮರಾಜನಗರ ಎಕ್ಸ್ಪ್ರೆಸ್ ಆಗಿ ಮಧ್ಯಾಹ್ನ 1 ಗಂಟೆ 1:15 ಡಿಪಾರ್ಟ್ ಆಗ್ತದೆ.
486 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಯಶವಂತಪುರ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 8 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 1 ಗಂಟೆ 58 ನಿಮಿಷ. ಟೋಟಲ್ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಏನೋ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲಿ ಯಶವಂತಪುರ ವಾಸ್ಕೋ ಎಕ್ಸ್ಪ್ರೆಸ್ ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ ಯಶವಂತಪುರ ಕಾಚಿಗೂಡ ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು. ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಇವಾಗ ಕೆಸರ್ ಬೆಂಗಳೂರು ಸಿಟಿ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 2 ಗಂಟೆ 20 ನಿಮಿಷ. ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇದರಲ್ಲೇ ಗೊತ್ತಾಗ್ತದೆ ಟ್ರೈನ್ ಸ್ಪೆಷಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು. ಮತ್ತು ನೀಟ್ನೆಸ್ ಬಗ್ಗೆನೂ ಅಷ್ಟೇ ಓಕೆ ಥರ ಇತ್ತು. ಬಟ್ ನೀಟ್ನೆಸ್ ಇದರಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಸಿದ್ಧಗಂಗಾ ಎಕ್ಸ್ಪ್ರೆಸ್. ಮತ್ತು ಈ ಟ್ರೈನಲ್ಲಿ ನಿಮಗೆ ಬೆಳಿಗ್ಗೆ ಟಿಫನ್ಗೆ ಇಡ್ಲಿ ವಡೆ ಮತ್ತು ಪಲಾವು ಮತ್ತು ಕಾಫಿ ಟೀ ನೋಡಲಿಕ್ಕೆ ಸಿಗ್ತದೆ. ನಮ್ಮೊಬ್ಬರು ಪ್ಯಾಸೆಂಜರು ಪಲಾವ್ ತೊಗೊಂಡಿದ್ರು. ಅವ್ರು ಕೊಟ್ಟಿದ್ರು ರಿವ್ಯೂಗೆ, ನಾನು ತೊಗೊಳಕ್ಕೆ ಹೋಗಲಿಲ್ಲ ಗುರು. ಅಂದರೆ ಅನ್ನ ಕ್ಲೀನಾಗಿ ಬೆಂದಿರ್ಲಿಲ್ವಂತೆ. ಮತ್ತು ಬಿಸಿನೇ ಇಲ್ಲ, ಬಿಸಿ ಪಲಾವ್ ಅಂತ ಹೇಳ್ತಿದ್ರು. ಆದರೆ ಬಿಸಿನೇ ಇರಲಿಲ್ವಂಥದ್ದು. ಅಂಥದ್ದೇನು ಚೆನ್ನಾಗೇ ಇರಲಿಲ್ಲ ಅಂತೇಳಿ ಅವ್ರು ವಾಪಸ್ ಎಷ್ಟೇ ಬಿಟ್ರು ಅದನ್ನ. ಅದಕ್ಕೆ ಅದು ನೋಡಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಅರಸೀಕೆರೆಯಲ್ಲಿ ತಟ್ಟೆ ಇಡ್ಲಿ ವಡೆ ತೊಗೊಂಡೆ. ಅದು ನಾರ್ಮಲ್ ಎಷ್ಟೊಂದು ಸತಿ ನಿಮಗೆ ತೋರಿಸಿದ್ದೀನಿ ತಟ್ಟೆ ಇಡ್ಲಿ ವಡೆ. ಬೆಳಿಗ್ಗೆ ಹೊತ್ತಾದರೆ ನೀವು ತಿನ್ಬೋದು ಅರಸೀಕೆರೆಯಲ್ಲಿ. ಆದರೆ ಮಧ್ಯಾಹ್ನ ನೈಟ್ ಹೊತ್ತು ಹೋದರೆ ನಾನು ಅಷ್ಟು ರೆಕಮೆಂಡ್ ನಾನು ಮಾಡಲ್ಲ ಅರಸೀಕೆರೆಯಲ್ಲೂ. ಯಾಕಂದರೆ ನಾನು ಒಂದು ಸತಿ ಮಧ್ಯಾಹ್ನ ತಿಂದಿದ್ದು ಅಷ್ಟು ಚೆನ್ನಾಗೂ ಇರಲಿಲ್ಲ. ನಾನು ಎಷ್ಟು 2-3 ಸ್ಟೇಷನ್ಸ್ನ ನಾನು ಸ್ಕಿಪ್ ಕೂಡ ಮಾಡಿದೆ. ಒಂದು ಹರಿಹರ, ಇನ್ನೊಂದು ಕಡೂರು ಬೀರೂರು, ಇನ್ನೊಂದು ತಿಪ್ಟೂರು. ಏನಕ್ಕೆ ನಾನು ಆಲ್ಮೋಸ್ಟ್ ತೋರಿಸಿರೋ ಸ್ಟೇಷನ್ಸ್ ಇದನ್ನು. ಅದಕ್ಕೆ ನಾನು ಯಾವುದೇ ಮೇನ್ ಸ್ಟೇಷನ್ಸ್ ಇದೆಯಲ್ಲ ಅದು ಮಾತ್ರ ತೋರಿಸ್ಕೊಂಬಂದಿದ್ದೀನಿ. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಮ್ಮ ಬ್ರ್ಯಾಂಡ್ ನ್ಯೂ LHP ಸಿದ್ಧಗಂಗಾ ಎಕ್ಸ್ಪ್ರೆಸ್ದು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.